ಸಮಸ್ತ ಕನ್ನಡ ನಾಡಿನ ಜನರಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ಈ ಕಲ್ಲಿನ ಮೇಲೆ ಕೆತ್ತನೆ ಮಾಡಿರುವುದು ಅಮರ ಶಿಲ್ಪಿ ಜಕಣಾಚಾರ್ಯರು ಒಬ್ಬರು ಅಜ್ಜಿ ಇದ್ದಾರೆ. ಅಜ್ಜಿ ನಮಸ್ಕಾರ. ಯಾವ ಅಜ್ಜಿ ನಮ್ಮದು? ತಿಪ್ಟೂರಾ? ಎಷ್ಟು ವರ್ಷ ಬರ್ತೀರಿ ತಾವು ಇಲ್ಲಿ? ಮನೆ ದೇವರಾ? ಹೌದಾ? ಈಗ ಯಾರ ಮಕ್ಕಳ ಜೊತೆ ಬಂದಿದ್ದೀರಾ? ಒಬ್ಬರೇ ಬಂದಿದ್ದೀರಾ? ಮಗನ ಜೊತೆ ಬಂದಿದ್ದೀರಾ? ಇದು ಎಷ್ಟು ವರ್ಷ ಹಳೇದಿರ್ಬೋದು ಅಜ್ಜಿ ಇದು? 77 ವರ್ಷ. ಹಾಂ ಹಾಂ ಹಾಂ. ನಿಮ್ಮ ಅಪ್ಪಂದಿರು ಕೂಡ ಬರ್ತಾ ಇದ್ದೀರಿ ಅಲ್ಲಿ? ನಿಮ್ಮ ತಂದೆ ತಾಯಿಯವರು ಮಾವ ಬಂದಿದ್ದೀರಾ? ನಮ್ಮ ಮಾವನ ಮನೆ ಬಂದೇವರು. ಹಾಂ ತಿಪ್ಟೂರು ಆಚೆಯಿಂದ ಬರ್ತೀವಿ. ತಿಪ್ಟೂರು ಆಚೆ, ತಿಪ್ಟೂರು ತುಮಕೂರು ಹತ್ರ. ಅಲ್ಲಿಂದ ಬರ್ತೀವಿ. ತುಂಬ ಖುಷಿಯಮ್ಮ. ನಾವು ಟಿ ವಿಯಲ್ಲಿ ನಿಮ್ಮ ಬರುತ್ತೆ, ಇದು ಯೂಟ್ಯೂಬಲ್ಲಿ ಟಿ ವಿಲಿ ಬರುತ್ತೆ. ಅದಕ್ಕೆ ಪಾಪ ನಿಮ್ಮದೊಂದು ವಯಸ್ಸಾಗಿದೆ ಅಲ್ವಾ? ಹಾಂ, ಪಾಪ ಸುಸ್ತಾಯ್ತಲ್ವಾ? ಪಾಪ ಇದು ರೆಸ್ಟ್ ತೊಗೊಳಮ್ಮ, ರೆಸ್ಟ್ ತೊಗೊಳಮ್ಮ, ರೆಸ್ಟ್ ತೊಗೊಳ್ಳಿ. ನಮ್ಮ ಕರ್ನಾಟಕ ರಾಜ್ಯದ ಕೂತ್ಕೊಳ್ಳೋ ಮೈನಾಳ ಕೃಷ್ಣದೇವರಾಯರ ಕಾಲದಲ್ಲಿ ಶಾಂತಲೆ, ನಾಟ್ಯರಾಣಿ ಶಾಂತಲೆ ಎಂಬುವರು ಇದ್ದರು ಹೇಳ್ತಾರೆ ಇತಿಹಾಸದಲ್ಲಿ. ಹಾಗೆ ಏನು ಆ ಜಾಗದಲ್ಲಿ ಹಿರಿಯ ಆಚಾರ್ಯ ಕೂಡ ಇದ್ದರು. ಇಬ್ಬರ ಹಾಗೆ ಅತ್ಯಂತ ಪ್ರೇಮಿಯಾಗಿದ್ದು. ನಮಸ್ಕಾರ. ಯಾವ ಊರು ನಿಮ್ಮದು? ಶಾಂತಲೆ. ಬೆಂಗಳೂರು ಇರೋದು? ಹೌದಾ? ಇಲ್ಲಿ ಎಷ್ಟು ವರ್ಷ ಬರ್ತಾ ಇದ್ದೀರಿ ತಾವು? ಹುಟ್ಟದಾಗಿಂದ ಬರ್ತಾ ಇದೀವಿ. ನಮ್ಮಮ್ಮ ಎಲ್ಲ ಇಲ್ಲೇ ಹುಟ್ಟಿ ಬೆಳೆದಿದ್ದು ಎಲ್ಲ ಇಲ್ಲೇ. ನಾವು ಹಾಸನ ಜಿಲ್ಲೆ. ಹಾಸನ ಜಿಲ್ಲೆಯವರಾ? ಸರಿ ಅಮ್ಮ, ಥ್ಯಾಂಕ್ ಯು. ನಮಸ್ಕಾರ. ತಾವು ಇಲ್ಲಿರೋ ಸರ್? ಹೌದು, ನಾವು ಇದು ಬೆಂಗಳೂರು ಸರ್. ಬೆಂಗಳೂರು ತಾವು? ಹಾಂ ಸರಿ. ಈ ಬೇಲೂರ ಹಳೆಬೀಡು ಎಂಬುದು ಸುಪ್ರಸಿದ್ಧವಾಗುವುದಕ್ಕೆ ಕಾರಣ ಇಲ್ಲಿ ಕೆಲವು ಶಿಲಾಶಾಸನವು ವಿವಾಹಿತ ಜನರು ನೋಡುವುದಕ್ಕೆ ಅಂತೆ ಬರ್ತಾ ಇದ್ರು. ಆದರೆ ಈಗ ಆ ಶಿಲಾಶಾಸನ ಇರುವುದಿಲ್ಲ. ಕಾರಣ ಒಂದೇ ಗೊತ್ತಿಲ್ಲ. ಆದರೂ ಆ ಶಿಲಾಶಾಸನ ಕೆತ್ತನೆ ಮಾಡಿದ್ದೇ ಅಮರ ಶಿಲ್ಪಿ ಜಕಣಾಚಾರ್ಯರು. ನಾಟ್ಯರಾಣಿ ಶಾಂತಲೆಯನ್ನು ನಾನಾ ಭಂಗಿಯಲ್ಲಿ ಸಂಭೋಗಿಸಿ ಇಡೀ ಜಗತ್ತಕ್ಕೆ ತೋರಿಸಿದ ಮಹಾನ ಶಿಲ್ಪಿ ಜಕಣಾಚಾರ್ಯರು. ಆತನ ಕೆತ್ತನೆ ಇಡೀ ಜಗತ್ ಪ್ರಸಿದ್ಧವಾದದ್ದು. ಇವರು ಕೂಡ ಏನು ಬೇರೆಯವರಿಗೆ ಪಾಪ ಕೋಚಿಂಗ್ ಮಾಡ್ತಾ ಇದ್ದಾರೆ ಇವರು ಅಲ್ಲಿ ಇಲ್ಲಿ ಅಂಥೇಳಿ. ಹಾಗೆ ನಾವು ಕೂಡ ಅಲ್ಲಿ ಹೋಗಿದ್ದೇವೆ. ತುಂಬ ಖುಷಿ ಅಂದರೆ ಈ ಬೇಲೂರ ಹಳೆಬೀಡು ಎಂಬುದು ನಮ್ಮ ಕರ್ನಾಟಕ ರಾಜ್ಯದ 12ನೇ ಶತಮಾನದಲ್ಲಿ ಕಟ್ಟಲಾಗಿದೆ. ಆದ್ದರಿಂದ ನಿಮಗೆ ಇಷ್ಟವಾದರೆ ಇಲ್ಲಿ ಬಂದು ನೋಡ್ಕೊಂಡು ಹೋಗ್ಬೋದು. ನಮಗೂ ಕೂಡ ತುಂಬ ಇಷ್ಟವಾಯಿತು. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಈ ಬೇಲೂರ ಹಳೆಬೀಡು ಎಂಬುದು ತುಂಬ ಪ್ರಸಿದ್ಧವಾದ ಸ್ಥಳ. ಇಲ್ಲಿ ಎಷ್ಟು ವಿಶಾಲವಾಗಿದೆ ಜಾಗ ಅಂದರೆ ನಾವು ನೋಡೋದಕ್ಕೆ 2 ಕಣ್ಣು ಸಾಲದು. ಪ್ರತಿಯೊಂದು ಪುರಾತನವಾದ ಕಲ್ಲಿನಿಂದ ಕೆತ್ತನೆಯಾಗಿದೆ. ಆ ಕೆತ್ತನೆಯ ಹಿಂದೆ ನೂರಾರು ಜನರ ಶ್ರಮವಿದೆ. ಹಾಗೆ ಈ ಗೋಡೆಯನ್ನು ಕಟ್ಟುವುದಕ್ಕೆ ಅಥವಾ ಈ ಗೂಡಿಯನ್ನು ಅಥವಾ ಟೆಂಪಲ್ ದೇವಾಲಯವನ್ನು ನಿರ್ಮಾಣ ಮಾಡುವುದಕ್ಕೆ ಸಾವಿರಾರು ಜನರ ಶ್ರಮವಿದೆ, ತುಂಬ ಇತಿಹಾಸವಿದೆ. ಆದರೆ ಜಕಣಾಚಾರ್ಯರು ಮಾತ್ರ ಕೆತ್ತನೆ ಮಾಡಿದ ಮೂರ್ತಿಗಳು ಇಂದು ಅಲ್ಲಿ ಇಲ್ಲ. ಆದರೂ ಇದೆಲ್ಲ ಅವರೇ ಕೆತ್ತನೆ ಮಾಡಿದ್ದು. ಆದರೂ ಮೇನ್ ಮೂರ್ತಿಗಳಿಲ್ಲ. ನಾನಾ ಭಂಗಿಯಲ್ಲಿ ಸಂಭೋಗ ಮಾಡಿದ ಮೂರ್ತಿಗಳಿದ್ದವು ಅಲ್ಲಿ. ಆದರೆ ಆ ಮೂರ್ತಿಗಳೆಲ್ಲ ತೆಗೆದುಬಿಟ್ಟಿದ್ದಾರೆ.
ದಕ್ಷ ಪ್ರಜಾಪತಿ, ಈಗ ಅಲ್ಲಿ ಕೇವಲ ದೇವಸ್ಥಾನದ ಮೂರ್ತಿಗಳಿವೆ. ಕ್ರಿಯೇಟರ್ಗಳು ಬ್ರಹ್ಮ. ಹೇಗೆ उसका ऊपर घंटा चैन ದೇವರು इसको क्लिक मेटल ಯಾವ ಥರ ರೂಪ ಪಡೆದರು, metallic that also created the stone. Again white ಚಾಮುಂಡಿ ತಾಯಿ ಯಾರು, ನರಸಿಂಹಸ್ವಾಮಿ, ऊपर भूदेवी, नीचे हिरण्याक्ष. ವೀರಂಜನೇಯ, Again Vishnu for ಪ್ರತಿಯೊಂದು ದೇವಸ್ಥಾನದಲ್ಲಿ ಒಂದೊಂದು ಇತಿಹಾಸ ಸಾರ್ತಾ ಇದೆ. दोनों में हाथाड़ी है. ನರಸಿಂಹಸ್ವಾಮಿ, ನರಸಿಂಹಸ್ವಾಮಿ, ಹಾಗೆ ನಾನಾ ಥರದ ಇಲ್ಲಿ गणेश हाथ का गणेश ये खंडित है. उसका ವರ್ಣನೆ ಮಾಡ್ತಾ ಇದ್ದಾರೆ. ಒಬ್ಬ इसे हमारा लोकल का स्टूडेंट ವ್ಯಕ್ತಿ ಬಂದು डेली पूजा करती रहती ನಾನು ಮುಂಚೆ ಒಂದು ವಿಡಿಯೋ ಹಾಕಿದ್ದೆ, ಆ ದೇವರದ ಗುಡಿ ಬೇಲೂರು ಹಳೆಬೀಡು ತಾವು ಕೇಳಿರ್ಬೋದು. है. सीजनल गणेश. ಹಾಗೆ ನಾನು ಕೂಡ ನನ್ನ ಕುಟುಂಬ ಸಮೇತ ಆಗಿ ಬೇಲೂರು ಹಳೆಬೀಡು, ಶೃಂಗೇರಿ, ಹೊರನಾಡು, ಉಡುಪಿ ಕೃಷ್ಣ ಪರಮಾತ್ಮ, ಗೋಕರ್ಣ ಎಲ್ಲಕ್ಕೂ ಹಾಗೆ ಮಲ್ಪೆ ನಾವು ಪ್ರವಾಸ ಮಾಡಿದ್ದೇವೆ. ಆದ್ದರಿಂದ ಇಲ್ಲಿ ಇರುವ ಪ್ರತಿಯೊಂದು ಕಲ್ಲಿನ ಕೆತ್ತನೆಯು ಒಂದೊಂದು ಅರ್ಥ ತೋರಿಸುತ್ತೆ. ಆನೆ ತುಂಬ ಶಕ್ತಿಯುತವಾದದ್ದು, ಆದ್ದರಿಂದ ಪ್ರತಿಯೊಂದು ಆನೆಯ ಮೂರ್ತಿಗಳು ಪಾಯ ಹತ್ತಿರ ಇದೆ, ಅದರ ಮೇಲೆ ಕೆಲವು ಮೂರ್ತಿಗಳಿವೆ. ಒಟ್ಟಿಗೆ ಪ್ರತಿಯೊಂದು ಒಂದೊಂದು ಮೂರ್ತಿಗೂ ಒಂದು ಅರ್ಥ ಉಂಟು. ನಿಮಗೆ ಸಮಯ ಸಿಕ್ಕರೆ ಇಲ್ಲಿ ಬಂದು ನೋಡ್ಕೊಂಡು ಹೋಗ್ಬೋದು. ಯಾಕಂದರೆ ಮನುಷ್ಯನ ಈ ಜೀವ ಯಾವಾಗ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಆದರೂ ಕೂಡ ನಾವು ಜೀವಂತ ಇರುವ ಒಳಗಾಗಿ ಇಂಥ ಜಾಗವನ್ನು ನೋಡಿದರೆ ನಮಗೆ ಸಂತೋಷ ಆಗುತ್ತೆ, ಆನಂದ ಆಗುತ್ತೆ, ಜಯಶ್ರೀ ಮತ್ತು ಆ ಕಿತ್ತನೆ ಇದೆ. ತೃಪ್ತಿ ಆಗುತ್ತೆ. ಮನುಷ್ಯನಿಗೆ ಹಣ ಸಂಪಾದನೆ ಮಾಡೋದು ಸರ್ವಸಾಮಾನ್ಯ. ಇದು ಆದರೆ ಇದೆ. ಎಷ್ಟು ಹಣ ಬಂದರೂ ಕೂಡ ಆ ಮನುಷ್ಯನ ಆಸೆ ಕೊನೆಯೇ ಇಲ್ಲ. ಹೇಗೆಂದರೆ ಆತನು ಅಧಿಕಾರ ಬರಲಿ, ಆತನು ಯಾವುದೇ ಒಂದು ಕೆಲಸ ಬರಲಿ, ಆತನು ಉದಾಹರಣೆಗೆ ಒಬ್ಬ MLA ಆದರೆ ನನಗೆ ಮಿನಿಸ್ಟರ್ ಆಗಬೇಕಂತ ಆಸೆ ಆಗುತ್ತೆ, ಮಿನಿಸ್ಟರ್ ಆದರೆ ನಾನು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಆಗುತ್ತೆ, ಮುಖ್ಯಮಂತ್ರಿ ಆದರೆ ನಾನು ಪ್ರಧಾನಿ ಆಗಬೇಕಂತ ಆಸೆ ಆಗುತ್ತೆ. ಹಾಗೆ ಆಸೆ ಇರುವ ಈ ಮನುಷ್ಯನಿಗೆ ಕೊನೆಯೇ ಇಲ್ಲ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಒಮ್ಮೆ ಆದರೂ ಇಲ್ಲಿ ನೋಡಿ ಆನಂದ ಅನುಭವಿಸಿ. ಈ ಕಡೆ ಬಂದ್ರೆ ಯಾಕಂದರೆ ಇಂಥ ಜಾಗ ನಮ್ಮ ಹಿರಿಯರು ತೋರಿಸಿ ಕೊಟ್ಟೋಗಿದ್ದಾರೆ, ಅದಕ್ಕೆ ಮರೆಯಬಾರದು. ನಾನು ಆಲ್ ಇಂಡಿಯಾ ಬಂಜಾರ ಸಂದೇಶ್ ಟಿವಿಯಿಂದ ಸುಭಾಷ್ ಚವ್ಹಾಣ್ ಮಾತಾಡ್ತಾ ಇದ್ದೀನಿ. ನಿಮಗೆ ನನ್ನ ಮಾತು ಇಷ್ಟ ಆದರೆ ಮತ್ತು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕೆಂಪು ಬಟನ್ಗೆ ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ತುಂಬ ಚೆನ್ನಾಗಿದ್ದರೆ ಒಮ್ಮೆ ಒಂದು ಕಾಮೆಂಟ್ ಕೊಡಿ. ಹಾಗೆ ಅತ್ಯಂತ ಇನ್ನೂ ಚೆನ್ನಾಗಾದರೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋ ಶೇರ್ ಮಾಡಿ. ಯಾಕಂದರೆ ನಾವು ಕಷ್ಟಪಟ್ಟು ಈ ನಮಸ್ಕಾರ ಸರ್. ವಿಡಿಯೋವನ್ನು ಯಾವ್ರಲ್ಲಿ ಬಂದ್ರಿ ತಾವು ಸರ್? ಮಾಡಿ ನಿಮಗೆ ಎಲ್ಲಿ ತೋರಿಸ್ತಾ ಬಂದ್ರಿ? ಇದ್ದೀವಿ ಮತ್ತು ಇಲ್ಲಿ ನಮಸ್ಕಾರ. ಜನರ ಜೊತೆ ಮಾತಾಡ್ತಾ ಇದು ಇದ್ದೀವಿ. ಒಂದು ಚಾನಲ್ ಇದೆ, ಹೇಳ್ಬೋದು. ಆಲ್ ಇಂಡಿಯಾ ಭಜನಾ ಅಂತೇಳಿ. ನಾವು ಯಾವುದು? ಉದ್ದೇಶ ಒಂದೇ, ಬೆಂಗಳೂರಾ? ನಾವು ಬೆಂಗಳೂರಲ್ಲಿ ಬಂದಿರೋದು. ನಮ್ಮಲ್ಲಿಂದ ಆಗೋದು ಕೆಲಸ ನಾವು ಮಾಡಬೇಕು, ಏನು ತುಂಬ ವರ್ಷ ಅವರಿಗೆ ಬರ್ತಿದ್ದೀರಾ ಅಲ್ಲಿ? ತೊಂದರೆ ಕೊಡಬಾರ್ದು. ಹೌದಾ? ಅದೇ ಮನುಷ್ಯನ ಧರ್ಮ. ಈ ಅಮ್ಮನ ಯಾವ ವ್ಯಕ್ತಿ ಇಲ್ಲ, ಹಾಗೆ ಪರರಿಗೆ ತೊಂದರೆ ಕೊಡ್ತಾನೆ ಕರ್ನಾಟಕದ ಸ್ವಲ್ಪ ಆತನು ಪರಮ ಚಾ ಪಾಪ ಮಾಡಬೇಕು ಮಾಡಿದಷ್ಟೇ. ಯಾವ ವ್ಯಕ್ತಿ ಪರರ ಬಗ್ಗೆ ಒಳ್ಳೆಯದು ಯೋಚನೆ ಮಾಡ್ತಾನೆ ಆತನು ದೇವರು ಅವನಿಗೆ ಒಳ್ಳೇದು ಮಾಡ್ತಾನೆ. ಆದ್ದರಿಂದ ತಮಿಳಲ್ಲಿ ಒಂದು ಮಾತು ಹೇಳ್ತಾರೆ, ಕೆಡುವನೇ ಕೆಡುವ ನೆನಪಾನ ಅಂತೇಳಿ ಯಾರು ನಾವು ಕೇಳ ಬಯಸಬಾರ್ದು. ಎಕ್ಸಾಂಪಲ್ ನಮ್ಮ ಕರ್ನಾಟಕ ಬಂಜಾರ ಯೂಟ್ಯೂಬ್ ಚಾನಲ್ ಇತ್ತು. ಆ ಯೂಟ್ಯೂಬ್ ಚಾನಲ್ಗೆ ನಮ್ಮ 3T ಬಂಜಾರ ತಿರುಪತಿ ನಂತರ ಪಾಸ್ವರ್ಡ್ ತೊಗೊಂಡು ಅದರಲ್ಲಿರುವ ಕಾಸು ತೊಗೊಂಡು ಬ್ಯಾನ್ ಮಾಡಿಬಿಟ್ರು. ಅದರಲ್ಲಿ 3,000 ಆಲ್ ಇಂಡಿಯಾ ಬಂಜಾರ ವಿಡಿಯೋ ಇತ್ತು, ಬಂಜಾರ ಸುಮಾರು ಅದರಲ್ಲಿ ದುಡ್ಡಿತ್ತು. ಅವನ ಅಕೌಂಟ್ಲಿ ಹಾಕ್ಕೊಂಡು ಬ್ಲಾಕ್ ಮಾಡಿಬಿಟ್ರು. ಅದರ ಇವತ್ತು ನಾನು ಆಲ್ ಸಂದೇಶ್ ಟಿವಿ ಓಪನ್ ಮಾಡಿ ಸರ್ ಜಗತ್ತಿಗೆ ತಿಳಿಸ್ತಾ ಇದ್ದೀನಿ. ನಮ್ಮ ಸಮಾಜ ಆದ್ದರಿಂದ ಬಂಜಾರ ಸಮಾಜ ತುಂಬ ಮತ್ತೊಮ್ಮೆ ನಾನು ಕನ್ನಡ ತಿರುಪತಿಗೆ ನೋಡ್ತಾರೆ. ಹೇಳ್ತೀನಿ, ಗುಲ್ಬರ್ಗ ಈ ಥರ ಇಲ್ಲ. ಕೆಟ್ಟ ಯೋಚನೆ ಬಿಟ್ಟು ಬಟ್ ನಾವು ಒಳ್ಳೆಯವನಾಗಿ ನೀನು ಬದುಕಬೇಕನ್ನು ನಾನು ಕೇಳ್ತೀನಿ. ಯಾರ ಹೊಟ್ಟೆಗೆ ಹೊಡಿಬೇಡ, ಯಾರು ಯೂಟ್ಯೂಬ್ ಚಾನಲ್ ಬಂದ್ ಮಾಡಬೇಡ. ನಮಸ್ಕಾರ, ನಮಸ್ಕಾರ. ಸಮಸ್ತ ಕಲ್ಯಾಣರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಮಾತಿನಲ್ಲಿ ತಪ್ಪ ಕ್ಷಮಿಸಿ. ನಮಸ್ಕಾರ.